ಬೆಂಗಳೂರಿಗರೇ ಎಚ್ಚರ ಎಚ್ಚರ. ಲಕ್ಷ ಅಲ್ಲ ಕೋಟಿ ಕೋಟಿ ನಾಮ. 20 ದಿನದಲ್ಲಿ 950 ಸೈಬರ್ ವಂಚನೆ ಕೇಸ್ಗಳು ದಾಖಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸೈಬರ್ ಚೋರರ ಕಂಟಕ ಶುರುವಾಗಿದೆ. ಇತ್ತೀಚೆಗೆ ಹೊಸ ಹಾದಿಯನ್ನ ಹಿಡಿತಾ ಇರುವಂತಹ ಕದಿಮರು ಕೋಟಿ ಕೋಟಿ ಹಣವನ್ನ ಸುಲಿಗೆ ಮಾಡುತ್ತಿದ್ದಾರೆ. ಖದೀಮರ ಕೈಚಳಕ ಜನಸಾಮಾನ್ಯರ ನಿದ್ದೆ ಕೆಡಿಸಿದೆ. ವಿದೇಶಿ ಮೂಲದ ವ್ಯಕ್ತಿಗಳು ಹಣವನ್ನ ಲೂಟಿ ಮಾಡುತ್ತಿದ್ದಾರೆ. ಐಟಿ ಸಿಟಿ ಖ್ಯಾತಿಯ ಬೆಂಗಳೂರು ಇದೀಗ ಸೈಬರ್ ಕ್ರೈಮ್ನ ಹಾಟ್ಸ್ಪಾಟ್ ಆಗಿದೆ. ದಿನಂಪ್ರತಿ ಆನ್ಲೈನ್ ವಂಚನೆ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಸಾರ್ವಜನಿಕರು ಕೋಟಿ ಕೋಟಿ ಹಣವನ್ನ ಕಳೆದುಕೊಳ್ಳುತ್ತಿದ್ದಾರೆ. ಇತ್ತೀಚೆಗಷ್ಟೇ ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಟೆಕ್ಕಿಯೊಬ್ಬನ ಬಳಿಯಲ್ಲಿ 11 ಕೋಟಿ ಸುಲಿಗೆಯನ್ನ ಮಾಡಲಾಗಿತ್ತು. ವೈಟ್ ಫೀಲ್ಡ್ ನಲ್ಲಿ ಟೆಕ್ಕಿಯೊಬ್ಬರಿಗೆ ಮೊಬೈಲ್ ಫೋನ್, ಸಿಮ್ ಕಾರ್ಡ್ಗಳ ಗಿಫ್ಟ್ ಅನ್ನ ಕೊಟ್ಟು 2 ಕೋಟಿ ರೂಪಾಯಿಗಳನ್ನ ಎಗರಿಸಿದ್ರು. ಈ ಪ್ರಕರಣವನ್ನ ಬೆನ್ನತ್ತಿದ ಪೊಲೀಸರಿಗೆ ವಿದೇಶಿ ಚೋರರ ಕೈವಾಡ ಪತ್ತೆಯಾಗಿದೆ. ಯಲಹಂಕ ಬಳಿಯ ಟೆಕ್ಕಿಯನ್ನ ಡಿಜಿಟಲ್ ಅರೆಸ್ಟ್ ಮಾಡಿದ್ದ ಖದೀಮರು 11 ಕೋಟಿ ಸುಲಿಗೆಯನ್ನ ಮಾಡಿದ್ರು. ಪೊಲೀಸರು ತರುಣ್, ಧವಲ್ ಶಾ ಅನ್ನುವಂಥ ಮೂವರನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಪೊಲೀಸರ ವಿಚಾರಣೆಯ ವೇಳೆ ದುಬೈನಲ್ಲಿ ಕುಳಿತ ಗ್ಯಾಂಗ್ ಒಂದು ಭಾರತೀಯರ ಮೊಬೈಲ್ ನಂಬರ್ ಮತ್ತು ವಿವರಗಳನ್ನ ಸಂಗ್ರಹಿಸಿ ಅಲ್ಲಿಂದಲೇ ವಂಚನೆ ಮಾಡ್ತಾ ಇರುವಂತದ್ದು ಬೆಳಕಿಗೆ ಬಂದಿದೆ. ಒಟ್ಟಾರೆಯಾಗಿ ಕೇವಲ 20 ದಿನದಲ್ಲಿ 950 ಸೈಬರ್ ವಂಚನೆ ಕೇಸ್ಗಳು ಬೆಂಗಳೂರಿನಲ್ಲಿ ದಾಖಲಾಗಿದೆ. ವಂಚನೆ ಜಾಲದ ಹಿಂದೆ ಚೀನಾ ಮತ್ತು ಪಾಕ್ ಮೂಲದ ಕೆಲ ಸೈಬರ್ ಕ್ರಿಮಿಗಳ ಕೈವಾಡ ಕಂಡು ಬಂದಿದ್ದು ಭಾರತೀಯರಿಗೆ ಆಮಿಷವನ್ನ ಒಡ್ಡಿ ಚೀಟಿಂಗ್ ಮಾಡ್ತಿದ್ದಾರಂತೆ. 2025 ಜನವರಿ 20 ಒಳಗೆ ಸುಮಾರು 950 ಜನರು ಸೈಬರ್ ವಂಚನೆ ಪ್ರಕರಣಗಳಲ್ಲಿ ದಾಖಲಾಗಿದ್ದಾರೆ. ಬಹುತೇಕ ಪ್ರಕರಣದಲ್ಲಿ ಡಿಜಿಟಲ್ ಅರೆಸ್ಟ್, ಗಿಫ್ಟ್ ವೋಚರ್, ಎಪಿಕೆ ಫೈಲ್ ಹೀಗೆ ನಾನಾ ಅವತಾರದಲ್ಲಿ ಮೋಸ ಮಾಡ್ತಾ ಇರುವಂತದ್ದು ಕಂಡು ಬಂದಿದೆ. ಈ ಬಗ್ಗೆ ಮಾಹಿತಿಯನ್ನ ನೀಡಿರುವಂತಹ ಪೊಲೀಸ್ ಕಮಿಷನರ್ ಬಿ ದಯಾನಂದ್, ಸೈಬರ್ ಅಪರಾಧಿಗಳ ಬಗ್ಗೆ ನಿರಂತರವಾಗಿ ನಾವು ಜಾಗೃತಿಯನ್ನ ಮೂಡಿಸ್ತಾ ಇದ್ದೇವೆ. ಸಾಮಾಜಿಕ ಜಾಲತಾಣ, ಜನಸಂಪರ್ಕ ಸಭೆ, ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡುತ್ತಿದ್ದೇವೆ. 2023ಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಅಂದ್ರೆ 2024ರಲ್ಲಿ ಸೈಬರ್ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗಿದೆ. ನಾವು ಮೂಡಿಸ್ತಾ ಇರುವಂತಹ ಜಾಗೃತಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನ ಕಂಡಿದೆ ಅಂತಲೂ ಕೂಡ ವಿವರಿಸಿದ್ದಾರೆ. ಮೊದಲು ಸಾವಿರ ಲಕ್ಷಗಳಲ್ಲಿ ಹಣವನ್ನ ಕಳೆದುಕೊಳ್ಳುತ್ತಿದ್ದಂತಹ ಜನ ಈಗ ಕೋಟಿಗಳ ಲೆಕ್ಕದಲ್ಲಿ ಹಣವನ್ನ ಕಳೆದುಕೊಂಡು ಕಂಗಾಲಾಗ್ತಿದ್ದಾರೆ. ಸೈಬರ್ ವಂಚನೆ ಮತ್ತು ಹಣದ ಮೊತ್ತವೂ ಕೂಡ ಹೆಚ್ಚಾಗಿದ್ದು ಅಷ್ಟು ದೊಡ್ಡ ಮೊತ್ತವನ್ನ ಖದೀಮರಿಂದ ವಸೂಲಿ ಮಾಡುವಂತದ್ದು ಕೂಡ ಪೊಲೀಸರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಒಂದು ಮಾಹಿತಿಯ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ NCIB ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.